ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಿಪುರ ಹೋಬಳಿ ಹುಣಸತಳಿ ಗ್ರಾಮದ ಶ್ರೀ ಬಿಸಲಮ್ಮ ದೇವರ ಅರ್ಚಕರಾದ ನಾವು ಹಾಗೂ ವಂಶಸ್ಥರಾದ ನಾವು ನಮಗೆ ಸಾರು ಊರಿಗೆ ಬಂದು ಗ್ರಾಮದಲ್ಲಿ ನ್ಯಾಯ ದೊರಕಿಸ್ತೀನಿ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಹಾಗೂ ನ್ಯಾಯ ಸಿಗದೇ ಇದ್ದರಿಂದ ಜಿಲ್ಲಾ ಅಧಿಕಾರಿ ಕಚೇರಿ ಮುಂದೆ ಹೋಗಿ ನಮಗೆ ನ್ಯಾಯ ಸಿಗುವವರೆಗೆ ಧರಣಿ ಮಾಡ್ತಿದ್ದೀವಿ. ಹಾಗೂ ಎಡಿಎಸ್ ಅಧಿಕಾರಿಗಳ ಹತ್ರ ಹೋಗಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀವಿ ನ್ಯಾಯ ಸಿಗಬೇಕು ಅಂತ. ಹಾಗೂ ಡಾಕ್ಯುಮೆಂಟ್ ಕೊಟ್ಟು ಅರ್ಜಿ ಕೊಟ್ಟಿದ್ದೀವಿ. ಹಾಗೂ ಕೊಟ್ಟಿರುವಂತ 6 ಜನರನ್ನು ಇವರು ಬಂದು ಸುಧಾ ನಮ್ಗೆ ನ್ಯಾಯ ದೊರಕಿಸ್ಕೊಡ್ತಾ ಇಲ್ಲ. ಆದ್ದರಿಂದ DC ಸಾಹೇಬ್ರ ಕಚೇರಿ ಮುಂದೆ ನಾವು ವಂಶಸ್ಥರಾದ ನಾವುಗಳು ಧರಣಿ ಮಾಡ್ತಾ ಇದೀವಿ. ಸಾಹೇಬ್ರು ಯಾವ್ದೇ ಕಾರಣಕ್ಕೂ ಅರ್ಚಕರ ತೀವ್ರ ಕೊಡಿಸಬಾರ್ದು ಅಂತ ಹೋರಾಟ ಮಾಡ್ತಾ ಇದಾರೆ. ಆದ್ದರಿಂದ ದಾಖಲೆ ಪರಿಶೀಲನೆ ಮಾಡಿ ನಮ್ಮ DC ಸಾಹೇಬ್ರ ಮುಂದೆ ನ್ಯಾಯ ದೊರಕಿಸ್ಕೊಡ್ಬೇಕು. ಹಾಗೂ ADC ಸಾಹೇಬ್ರ ಮುಂದೆ ನ್ಯಾಯ ದೊರಕಿಸ್ಕೊಡ್ಬೇಕಂದು ನಮ್ಗೆ ಊಟ ನಾಷ್ಟ ಇಲ್ಲದೆ ಈ ಮಳೆಯಲ್ಲಿ ತುಂಬಾ ನೋವು ಕೊಡ್ತಾ ಇದಾರೆ. ಯಾಕೆ ಇದು ಏನ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಯ್ತಾ ಇಲ್ಲ. ನಮ್ ಕೈ ಮುದ್ ಕೇಳ್ತಾ ಇದೀವಿ. ಯಾಕೆ ಈ ತರ ಮಾಡ್ತಾವ್ರ ಅನ್ನೋದು ನಮ್ಗೆ ಗೊತ್ತಾಯ್ತಾ ಇಲ್ಲ. ಆದ್ದರಿಂದ ನಿಮ್ ಕೈ ಮುದ್ ಕೇಳ್ಕೊತೀವಿ, ನ್ಯಾಯ ದೊರಕಿಸಿ. ಬಂದ್ರು ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ, ದವ್ರು ಗುಡ್ಸ್ಕೊಡ್ತೀವಿ, ನಿಮ್ ಚಾರ್ಜ್ ಮಾಡ್ಕೊಡ್ತೀವಿ ಅಂತ ಬಂದ್ರು. ಒಪ್ಪಿದ್ರು 11 ಗಂಟೆಗೆ ಬರ್ತೀವಿ ಅಂತ. ದಾಖಲಾತಿ ಇದ್ದವ್ರು ಗುಡ್ಸ್ಕೊಡ್ತೀವಿ ಅಂತ ಬಂದ್ರು. ಇವರು ಸರ್ ದಾಖಲಾತಿ ಇದ್ದವ್ರು ಗುಡ್ಕೊಡಿ ಅಂದ್ರೆ ಇಲ್ಲ ಸರ್ದಿ ಪ್ರಕಾರ ಮಾಡ್ತೀನಿ ಅಂತಾರೆ ಸರ್. ಯಾವ ನ್ಯಾಯ ಸಹ ಇದು? ದಾಖಲಾತಿ ಇರೋದು 3 ಜನಕ್ಕಲ್ಲಿ, ಮೂಡ್ಲಯ್ಯ, ದಸೇಗೌಡ, ತಮ್ಮಯ್ಯ. ಆಮೇಲೆ ದುಂಬಿ ಗಲಾಟೆ ಎದ್ದೇಳಿಸ್ಬಿಟ್ಟು ಇವ್ರು ಫಸ್ಟೇ ಮಾತಾಡ್ಕೊಂಡವ್ರು ಸಹ. ಎಲ್ಲ ದುಂಬಿ ಗಲಾಟೆ ಎದ್ದೇಳಿಸ್ಬಿಟ್ಟು ಎಲ್ಲ ಕಲ್ಸರು ಸಹ. ನ್ಯಾಯ ದೊರಕಲಿಲ್ಲ ಸರ್. ನಾವು ತಿರ್ಗಾ DC ಆಫೀಸಿಗೆ ಬಂದಿದ್ದೀವಿ. ADC ಸಾಹೇಬ್ರಿಗೆ ಅರ್ಜಿ ಕೊಟ್ಟಿದ್ದೀವಿ ಸಹ. ಈ ಮೇಡಮ್ ಅವರು ಮುದ್ರಾ ಇಲಾಖೆ ಮೇಡಮ್ ಅವ್ರು ತಹಸೀಲ್ದಾರ್ ರಿಪೋರ್ಟ್ ಹಾಕ್ರಿ ಅಂದ್ರೆ ಇವಾಗ ನಾನು ಅಧ್ಯಕ್ಷರು ಕೇಳ್ಬಿಟ್ಟು ಹಾಕ್ತೀನಿ ಅಂತಾರೆ ಸಹ. ಆಗ್ತಾನೆ ಇಲ್ಲ ಸಹ ರಿಪೋರ್ಟ್ ಹಾಕ್ಲೇ ಇಲ್ಲ ಸಹ. ಅದು ಏನು ಮಾಡ್ತಾ ಇಲ್ಲ ಸಹ. ಅವರು ಹಾಕ್ತೀನಿ ಅಂತಾರೆ ಸಹ. ಆಗ್ತಾ ಇಲ್ಲ. ಇವತ್ತು ನ್ಯಾಯ ದೊರಕಿಸ್ತೀನಿ ಅಂದ್ರು, ಊರಿಗೆ ಬಂದ್ರು, ಯಾವ ನ್ಯಾಯನೂ ಇಲ್ಲ ಏನಿಲ್ಲ, ಕಲ್ಸ್ಬಿಟ್ಟು ಹೋದ್ರು ಸಹ. ನಾವು ನ್ಯಾಯ ಕೊಡಿಸ್ತೀವಿ ಅಂತ ಸಾಹೇಬ್ರು ನಮ್ಮ ಹತ್ರ ಟೈಮ್ ತಗೊಂಡಿದ್ರು. ಊರಿಗೆ ಬಂದು ನಿಮ್ಮ ಗ್ರಾಮಸ್ಥರ ಮುಖಾಂತರನೇ ನಿಮ್ ನ್ಯಾಯ ದೊರಕಿಸಿ ಕೊಡ್ತೀನಿ ಅಂತ ಹೇಳಿ ನಮ್ಮ ಮನವಿ ಮಾಡಿದ್ರು. ಆದಂತೆ ನಾವು ಒಪ್ಕೊಂಡು ಹೋಗಿದ್ದು. ಇವತ್ತು ಈ ದಿನ ಬಂದವರು ನಮ್ಗೆ ಯಾವುದೇ ನ್ಯಾಯ ದೊರಕಿಸಿಕೊಟ್ಟದೆ ಇರೋ ಕಾರಣದಿಂದಾಗಿ ನಾವು DC ಆಫೀಸ್ ಹತ್ರ ಬಂದಿದ್ದೇವೆ. ಅವರು ನಮ್ಮ ಮನಸ್ಸಲ್ಲೇ ಉಟ್ಕೊಂಡಿರೋದು ಅವ್ರದ್ದು ಏನೋ ಒಳಸಂಚಿದೆ. ಅವ್ರಿಗೆ ಅಧಿಕಾರಿಗಿಂತ ಮೇಲಧಿಕಾರಿ ಇದನ್ನ ಪರಿಶೀಲಿಸಿ ನಮಗೆ ನ್ಯಾಯ ಕೊಡಿಸ್ಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.